ಸರ್ಕಾರ ಮಟ್ಟದಲ್ಲಿನೇ ತೀರ್ಮಾನ ಆಗಬೇಕಾಗ್ತದೆ. ಒಂದು 2 ಡಿಸ್ಕಷನ್ಸ್ ಆಗಿತ್ತು, ಫೈನಲ್ ಆಗಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ACS ಅಧ್ಯಕ್ಷ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಸರ್ಕಾರ ಆದೇಶ ಕೊಡ್ತಾರೆ. ನಾವು ಅದನ್ನು ವಿ ಆರ್ ವೇಟಿಂಗ್ ಫಾರ್ ದ ಡೈರೆಕ್ಷನ್. ಸರ್, ಫೆಬ್ರವರಿ ಒಳಗಡೆ ಚುನಾವಣೆ ಆಯೋಗ ಅವರು ತಮ್ಮ ವೇಳಾಪಟ್ಟಿ ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ನಾವು ನಮ್ಮ ಕಾರ್ಯಕ್ರಮ ಅದರ ಪ್ರಕಾರನೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲಸ ಮುಗಿಸ್ಲಿಕ್ಕೆ. ಏನಾದರೂ ಸ್ಲಿಪ್ಪೇಜಸ್ ಇದು ಬಿಟ್ಟರೆ ಸದ್ಯಕ್ಕೆ ಸ್ಲಿಪ್ಪೇಜಸ್ ಇಲ್ಲ, ಏನಾದರೂ ಇದು ಬಿಟ್ಟರೆ ಅವರ ಗಮನಕ್ಕೆ ತರ್ತೀವಿ. ಆದರೆ ಪ್ರೆಸೆಂಟ್ಲಿ ವಿ ಆರ್ ಕಾನ್ಫಿಡೆಂಟ್ ದಟ್ ವಿ ವಿಲ್ ಬಿ ಏಬಲ್ ಟು ಸ್ಟಿಕ್ ಟು ದ ಗೈಡ್ಲೈನ್ಸ್ ಆರ್ ದ ಸ್ಕೆಡ್ಯೂಲ್ ಗಿವನ್ ಬೈ ದ ಎಲೆಕ್ಷನ್ ಕಮಿಷನ್. ಸೊ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ. ಈಗ ಅದು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಇಟ್ ಈಸ್ ಆನ್ ಟ್ರ್ಯಾಕ್, ಫೈನಲೈಸ್ ಆಗ್ತದೆ. ಸರ್ಕಾರ ತೀರ್ಮಾನ ಮಾಡ್ತಿದ್ದ ಕಮಿಟಿಯಲ್ಲಿ ರಿಪೋರ್ಟ್ ಗೌರ್ಮೆಂಟ್ ದ್ಯಾಟ್ ಇಸ್ ದೇರ್. ಅದರ ಆಧಾರದ ಮೇಲೆ ಕೆಲಸ ಆಗೋದು. ಸೊ ಡೆಫಿನೆಟ್ಲಿ ಗೌರ್ಮೆಂಟ್ ವಿಲ್ ಬಿ ಟೇಕಿಂಗ್ ಇಟ್ ಅಪ್ ಆ್ಯಂಡ್ ಪ್ರೊವೈಡಿಂಗ್ ದ ರಿಕ್ವೈರ್ಡ್ ಎಫಿಡವಿಟ್ ಟು ದ ಗೌರ್ಮೆಂಟ್. ಸರ್, ಈಗ ಪಾರಿವಾಳ ಟು ದ ಸುಪ್ರೀಂ. ಪಾರಿವಾಳಗಳದ್ದು ಪಾರಿವಾಳಕ್ಕೆ ಎಲ್ಲದರಲ್ಲಿ ಊಟ ಆಗಬಾರ್ದು ಅಂತ ಹೇಳ್ಬಿಟ್ಟು ದೆಹಲಿ ಮಾದರಿಯಲ್ಲಿ ಪರ್ಮಿಷನ್ ಕೊಡಬೇಕು, ಅದಕ್ಕೆ ಒಂದು ರೂಲ್ಸ್ ತರಬೇಕಂತ ನೀವು ನಗರಾಭಿವೃದ್ಧಿ ಇಲಾಖೆಗೆ GBAಯಿಂದ ಪತ್ರ ಬರೆದಿದ್ದಾರೆ. ಸೊ ಅದು ಯಾವ ಆ್ಯಂಗಲ್ ಸರ್, ಯಾವ ಥರ ತೊಂದರೆಗಳಾಗ್ತಾ ಇತ್ತು? ನೀವು ಅದಕ್ಕೆ ಪರ್ಟಿಕ್ಯುಲರ್ ಸ್ಥಳಗಳನ್ನ ಕೊಡ್ತೀರಾ ಅನ್ನೋದನ್ನು ಎಲ್ಲೆಲ್ಲಿ ಕೊಡ್ತೀರಾ? ಪಾರಿವಾಳದು ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಗಾಟ್ ಅಬ್ಜೆಕ್ಷನ್ಸ್, ಎಸ್ಪೆಷಲಿ ಈ ಪೀಜನ್ಸ್ ಎಲ್ಲ ಇದು ಬಿಟ್ಟರೆ ಖಂಡಿತ ನಮಗೆ ಡಿಸೀಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಸಮ್ ಸೆಕ್ಷನ್ ಆಫ್ ಪೀಪಲ್ ಆರ್ ದೀಸ್ ಪಾಯಿಂಟ್ಸ್. ಅದಕ್ಕೆ ಫೀಡಿಂಗ್ ಮಾಡಿದರೆ ಜನರಿಗೆ ತೊಂದರೆ ಆಗ್ತದೆ, ಅದಕ್ಕೆ ನೀವೇನಾದರೂ ಮಾಡಬೇಕು ಅಂತ ಹೇಳಿ ರೆಪ್ರೆಸೆಂಟೇಷನ್ಸ ಕೊಟ್ಟಿದ್ದಾರೆ. ಸೊ ಈಗ ಸರ್ಕಾರ ನಮಗೆ ನಿರ್ದೇಶನ ಏನು ನಿರ್ದೇಶನ ಅನುಗುಣವಾಗಿ ರೂಲ್ಸ್ ಮಾಡಬೇಕಾದ್ರೆ ಖಂಡಿತ ನಾವು ಪಬ್ಲಿಕ್ ಪ್ಲೇಸ್ ಐಡೆಂಟಿಫಿಕೇಷನ್ ಮಾಡ್ತೀವಿ. ಈಗಾಗಲೇ ಡಾಗ್ ಫೀಡಿಂಗ್ ಮಾಡಲಿಕ್ಕೆ ನಾವು ಪ್ರತಿ ವಾರ್ಡ್ನಲ್ಲಿ 2 ಸ್ಪಾಟ್ಸ್ನ ಐಡೆಂಟಿಫಿಕೇಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ಪಾರಿವಾಳ ಕಾಮನ್ ಪಬ್ಲಿಕ್ ಫೀಡಿಂಗ್ ಸ್ಪಾಟ್ಸ್ ಇಫ್ ದೇ ರಿಕ್ವೈರ್ಡ್ ಟು ಬಿ ಗಿವನ್ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಸರ್, ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಹೋಗಿದೆ, ಅಲ್ಲಿಂದ ನಿಮಗೇನಾದರೂ ಗೈಡ್ಲೈನ್ಸ್ ಬಂದಿದೆ? ನಮಗೆ ಇಷ್ಟವರೆಗೆ ಬಂದಿಲ್ಲ. ವಿ ಆರ್ ಎಕ್ಸ್ಪೆಕ್ಟಿಂಗ್. ಎಲ್ಲರೂ ಎಲೆಕ್ಷನ್ ನಮ್ಮ ಸೆಷನ್ನಲ್ಲಿ ಬ್ಯುಸಿ ಇದ್ದ ಕಾರಣ ಇಷ್ಟವರೆಗೆ ಬಂದಿಲ್ಲ. ಡೈರೆಕ್ಷನ್ ಬಂದ ತಕ್ಷಣ ವಿಲ್ ಫಾಲೋ ಇಟ್. ನಿಮಗೆ ಯಾವ ಆರ್ಡ್ರು ಇಲ್ಲ? ಪಬ್ಲಿಕ್ ಪ್ಲೇಸ್ ಅಂದರೆ ಯಾವ ಥರ, ಅಂದರೆ ಪಾರ್ಕ್ಗಳು ಅಥವಾ ಖಾಲಿ ಜಾಗಗಳು? ಮೋಸ್ಟ್ ಪ್ರಾಬಬ್ಲಿ ಇಟ್ ವಿಲ್ ಬಿ ಪ್ಲೇಸಸ್ ವೇರ್ ಒಂದು ನಮಗೆ ಗೊತ್ತು ಪಾರಿವಾಳ ಬರೋದು ಎಲ್ಲಿ ಅಂತ ಹೇಳಿದರೆ ದೇ ವಿಲ್ ಕಮ್ ಐದರ್ ಅಟ್ ರೆಸ್ಟಿಂಗ್ ಸ್ಪಾಟ್ಸ್ ಆರ್ ವೇರ್ ದೇ ಕ್ಯಾನ್ ಹಾಲ್ಟ್ ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ವೇರ್ ಯು ಹವ್ ಗಾಟ್ ಸಮ್ ಟ್ರೀ ಕವರ್. ಈಗ ಅವರ ನೆಸ್ಟು ಮತ್ತು ಎಲ್ಲಿ ರೆಸ್ಟಿಂಗ್ ಆ್ಯಂಡ್ ರೆಸ್ಟಿಂಗ್ ಸ್ಪಾಟ್ ನಾರ್ಮಲಿ ವಿಲ್ ಬಿ ಇನ್ ಸಮ್ ಆಫ್ ದ ಟ್ರೀ ಲೈನ್ಡ್ ಏರಿಯಾಸ್. ಸೊ ಆದುದರಿಂದ ಅವರ್ ಫೀಡಿಂಗ್ ಸ್ಪಾಟ್ಸ್ ಆಲ್ಸೋ ಹ್ಯಾಸ್ ಟು ಬಿ ವೇರ್ ವಿ ಜನರಲಿ ಫೈಂಡ್ ಲೊಕೇಶನ್ಸ್ ವೇರ್ ದ ಬರ್ಡ್ಸ್ ಆರ್ ಕಾಂಗ್ರಿಗೇಟೆಡ್. ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಅಲ್ಲಿ ಏನು ಮೋಸ್ಟ್ ಪ್ರಾಬ್ಲಿ ದಟ್ ವಿಲ್ ಬಿ ಅ ಪ್ಲೇಸ್ ವೇರ್ ಪಬ್ಲಿಕ್ ಇಂಗ್ರೆಸ್ ಆ್ಯಂಡ್ ಎಗ್ರೆಸ್ ಅಷ್ಟು ಇರಲ್ಲ, ಕಾಮನ್ ಏರಿಯಾ ಜಾಸ್ತಿ ಇರ್ತದೆ, ಜಾಸ್ತಿ ಮಟ್ಟದಲ್ಲಿ ಅವರು ಗ್ಯಾದರ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ವ್ಯವಸ್ಥೆ ಮಾಡ್ತೀವಿ. ಆ್ಯಂಡ್ ಪ್ಲಸ್ ನಾವು ನೋಡಿದ ಪ್ರಕಾರ ಲಾಟ್ ಆಫ್ ಪ್ಲೇಸಸ್ ನಮ್ಮ ಏನು ಪಾರ್ಕ್ಸ್ ಇದೆ ಅಲ್ಲಿ ಪರಿವಾಳದ್ದು ಪಾಪ್ಯುಲೇಷನ್ ಜಾಸ್ತಿ ಇರುತ್ತದೆ. ಸೊ ಅಲ್ಲಿ ಸಹ ಒಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾವು ನೋಡ್ತೇವೆ, ಗೈಡ್ಲೈನ್ಸ್ ಬರಲಿ, ಡೈರೆಕ್ಷನ್ಸ್ ಬರಲಿ, ಅದರ ಆಧಾರದ ಮೇಲೆ ಒಂದು ಇದು ರೂಲ್ಸ್ ಮಾಡಿಬಿಟ್ಟು ಸರ್ಕಾರಕ್ಕೆ ಕಳಿಸ್ತೀವಿ. ಅಂದರೆ ಪಾರ್ಕ್ಗಳಿಂದ ಮೇಲೆ ಪಾರಿವಾಳಕ್ಕೆ ಫೀಡಿಂಗ್ ಪ್ಲೇಸ್ ನಾಟ್ ಐ ಮೀನ್ ದಟ್ ಕುಡ್ ಬಿ ಪಾಸಿಬಿಲಿಟೀಸ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ ಆಫ್ ಸ್ಪೇಸ್. ಚಿಕ್ಕ ಪಾರ್ಕ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮಾತ್ರ ಕಬ್ಬನ್ ಪಾರ್ಕ್ನಲ್ಲಿದ್ದರೆ, ಲಾಲ್ಬಾಗ್ನಲ್ಲಿದ್ದರೆ ಖಂಡಿತ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ. ಲೇಕ್ಸ್ನಲ್ಲಿ ಸಹ ಸಾಕಷ್ಟು ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಿಂದೆ ಕಬ್ಬನ್ ಪಾರ್ಕ್ನಲ್ಲಿ ಪಾರಿವಾಳಗಳು ಡಾಮಿನೇಟ್ ಮಾಡ್ತಿದೆ ಬೇರೆ ಪಕ್ಷಿಗಳನ್ನ ಅಂತ ಅಂದ್ಬಿಟ್ಟು ಫೀಡಿಂಗ್ನಲ್ಲಿ ಸೊ ಮತ್ತೆ ನೀವು ಕಬ್ಬನ್ ಪಾರ್ಕು ಲಾಲ್ಬಾಗ್ ಅಂತ ಮತ್ತು ಅದೇ ಪ್ರಾಬ್ಲಮ್ ಶುರು ಆಗುತ್ತೆ. ಅದೇ ವಿಲ್ ಹ್ಯಾವ್ ಟು ಲುಕ್ ಆಟ್ ಇಟ್ ಇನ್ ಸಮ್ ಮ್ಯಾನರ್. Now if you look at some, it might be also some of the locations where common area of high-rise buildings also may be permissible. We don't know. I'm just loudly thinking. So we will look at it. I will talk to concerned stakeholders because ಇದು ಮಾಡುವಾಗ ಡೆಫಿನೆಟ್ಲಿ we will take opinion of. ಆಮೇಲೆ ಇನ್ನೊಂದಿದೆ, ಪಾರಿವಾಳದಿಂದ ಹೆಲ್ತ್ ಸ್ಕಿನ್ ರಿಲೇಟೆಡ್ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಸೊ ಫೀಡಿಂಗೇ ಕಡಿಮೆ ಮಾಡಬೇಕು ಅನ್ನೋದಕ್ಕೂ ಕೂಡ ಕೇಳಬೇಕಾಗುತ್ತೆ, ಹೆಲ್ತ್ ಇಶ್ಯೂಸ್. ಸೊ ಇಂಥ ಟೈಮಲ್ಲಿ GBA ಕಡೆಯಿಂದ ಫೀಡಿಂಗ್ ಮಾಡೋ ನಾವೇನು ಫೀಡಿಂಗ್ ಮಾಡಲ್ಲ. We will look at exactly what is the directions of the health department, because once they give the government gives us directions to make rules,
ವಿಲ್ ಕನ್ಸಲ್ಟ್ ದ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಡೂ ಇಟ್. ಸರ್ಕಾರ ಮಟ್ಟದಲ್ಲಿ ಸಹ ಅವ್ರು ಮಾಡ್ಬೋದು, ಇಫ್ ದೇ ವಾಂಟ್ ಟು ಟೇಕ್ ಅ ಡೈರೆಕ್ಷನ್ ಕನ್ಸಲ್ಟ್ ಅಟ್ ದಿಯರ್ ಲೆವೆಲ್, ಬಟ್ ಇಫ್ ದೇ ಆಸ್ಕ್ ಅಸ್ ಟು ಡೂ ಇಟ್ ಡೆಫಿನೆಟ್ಲಿ ವಿಲ್ ಅಸಿಸ್ಟ್. ಸರ್, ಈಗ ಬೀದಿ ನಾಯಿಗಳಿಗೆ ಶೆಲ್ಟರ್ ಸಿಕ್ಕಾಪಟ್ಟೆ ಅಪೋಸ್ ಕಟ್ಟಿದ್ದಾರೆ. ಕಂಟೈನರ್ಗಳಲ್ಲಿ 50-60 ಬೀದಿ ನಾಯಿಗಳನ್ನು ಕೂಡ ಹಾಕ್ತಿದ್ದಾರೆ. ಗಾಳಿ ಬೆಳಕು ಏನೂ ಇಲ್ಲ. ಈ ಎಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಥಿಂಗ್ ಇಸ್ ಬೀಂಗ್ ಡನ್ ಔಟ್ ಆಫ್ ದ ರೂಲ್ ಬುಕ್. ನಮ್ಮ ಹತ್ರ ಆ್ಯನಿಮಲ್ ಶೆಲ್ಟರ್ಸ್ ಇವೆ. ವಿ ಆರ್ ಓನ್ಲಿ ಡೂಯಿಂಗ್ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಬೇರೆ ಯಾರೂ ಮಾಡ್ತಾ ಇಲ್ಲ. ನಾವು ಏಜೆನ್ಸೀಸ್ ಮತ್ತು ಎನ್ ಜಿ ಒ ಜೊತೆ ಸಹಕಾರ ತಗೊಂಡು ಮಾಡ್ತಾಯಿದ್ದೀವಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಧಾರದ ಮೇಲೆ ನಾವು ಕೆಲಸ ಮಾಡಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಾವು ಅವ್ರನ್ನ ಜಾಗ ಗುರುತಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಎಕ್ಸಿಸ್ಟಿಂಗ್ ಸೆಂಟರ್ಸ್ನಲ್ಲಿ ಲೈಕ್ ಸುಮನಹಳ್ಳಿ ಎಟ್ಸೆಟ್ರಾ ಅಲ್ಲಿ ಸಹ ನಮಗೆ ಸಾಕಷ್ಟು ಜಾಗದಲ್ಲಿ ನಾಯಿಗಳನ್ನ ಇಡಲಿಕ್ಕೆ ವ್ಯವಸ್ಥೆ ಇದೆ. ಅಲ್ಲಿ ಕಂಟೈನರ್ ಒಳಗಡೆ 40 ನಾಯಿಗಳನ್ನು ಹಾಕಿದ್ದಾರೆ. ಇಟ್ ಈಸ್ 10x10 ಏರಿಯಾದಲ್ಲಿ ನಾವು ಎಷ್ಟು ನಾಯಿಗಳ ಹಾಕಬೇಕು ಅದು AWA ವೆಲ್ಫೇರ್ ಬೋರ್ಡ್ ಗೈಡ್ಲೈನ್ಸ್ನಲ್ಲಿ ವ್ಯವಸ್ಥೆ ಇದೆ. ಅದಕ್ಕಿಂತ ಓವರ್ ಕ್ರೌಡಿಂಗ್ ಮಾಡಿಬಿಟ್ಟು ಅವರಿಗೆ ಸಾಯಿಸಲಿಕ್ಕೆ ನಾವು ಏನೂ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ಫಾಲೋ ಬೋತ್ SPCA ಗೈಡ್ಲೈನ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫಾಲೋ AWA ಗೈಡ್ಲೈನ್ಸ್. ಇಷ್ಟೇ ಸದ್ಯಕ್ಕೆ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಖಂಡಿತ ಆಗ್ತದೆ. ಅದಕ್ಕೆ ಖರ್ಚು ಸಹ ಮಾಡಬೇಕು. ನಾವೇನಾದರೂ ನಮ್ಮ ಸರ್ಕಾರಿ ಜಮೀನು ಹುಡುಕಲಿಕ್ಕೆ ನಾವು ಹೋಗುವಾಗ ಭಾಳಷ್ಟು ಇಲಾಖೆಗಳಿಂದ ಎಲ್ಲ ಜಮೀನು ನಮಗೆ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಅಷ್ಟರೊಳಗೆ ನಾವು ಏನಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ನಾಯಿಗಳನ್ನು ಏನಾದರೂ ಇಟ್ಕೊಳ್ಬೇಕಾದ್ರೆ ವೆರೆವರ್ ವಿ ಹ್ಯಾವ್ ಎಕ್ಸಿಸ್ಟಿಂಗ್ ಫೆಸಿಲಿಟಿ ಈವನ್ ಇನ್ ದ ಆ್ಯನಿಮಲ್ ABC ಫೆಸಿಲಿಟೀಸ್ನಲ್ಲಿ ವಿತೌಟ್ ಎನಿ ಕ್ರೂಯಲ್ಟಿ ಟು ದ ಡಾಗ್ಸ್ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಖಂಡಿತ ನಾವು ಮಾಡ್ತೀವಿ. ಆ ಟೈಮಲ್ಲಿ ಮಾನವೀಯತೆ ಮರ್ಯಾದೆ ಎಷ್ಟು ಅಂತ ತಪ್ಪು ಸರಿ ಅಂತ ಸರ್. ಯಾಕೆಂದರೆ ದೊಡ್ಡಿ ಥರ ತುಂಬಿಟ್ಟಿದ್ದಾರೆ ಸರ್. ನಾವು ಆಲ್ರೆಡಿ ನಿರ್ದೇಶನ ಎಲ್ಲ ಕಮಿಷನರ್ಸಿಗೆ ಕೊಟ್ಟಿದ್ದೇವೆ. ಅವರು ಸಹ ಇನ್ಸ್ಪೆಕ್ಷನ್ ಮಾಡಬೇಕು. ಒಂದೊಂದು ABC ಸೆಂಟರ್ನಲ್ಲಿ ಓವರ್ ಕ್ರೌಡಿಂಗ್ ಮಾಡಬಾರ್ದು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದೇವೆ. ಸರ್, ಓಕ್ಲಿಪುರಮ್ದಲ್ಲಿ ಏನು ಪ್ರಾಬ್ಲಮ್ ಸರ್? ಆ್ಯಕ್ಚುಲಿ ತುಂಬ ವರ್ಷದಿಂದ ಅಲ್ಲಿ ಗ್ರಿಲ್ ಓಪನ್ ಆಗುತ್ತೆ, ಪಾಟ್ ಹೋಲ್ಸ್ ಇದೆ. ಲಾಸ್ಟ್ ಟೈಮ್ ಕೇಳಿದಾಗಲೂ ನೀವು ಅಲ್ಲಿ ಓಕ್ಲಿಪುರಮ್ದಲ್ಲಿ ವಿಶೇಷವಾಗಿ ದರ್ ಇಸ್ ಅ ಬಿಗ್ ಪ್ರಾಬ್ಲಮ್ ಆಫ್ ವಾಟರ್. ನಮಗೆ ಸಮಸ್ಯೆ ಅಲ್ಲಿ ನೀರಿದೆ ಮಾತ್ರ. ಏನಾಗ್ತಾ ಇದೆ ಅಲ್ಲಿ ಇಟ್ ಈಸ್ ಎ ವೆರಿ ಹೈ ಡೆನ್ಸಿಟಿ ಟ್ರಾಫಿಕ್. ನಮಗೆ ಅದು ಬ್ಲಾಕ್ ಸಹ ಮಾಡಲಿಕ್ಕೆ ಆಗಲ್ಲ, ರೋಡ್ ಸ್ಟಾಪೇಜ್ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಟ್ರಾಫಿಕ್ ಅಷ್ಟು ಕೀಪ್ ಗೋಯಿಂಗ್. ಅದಕ್ಕೆ ಈಗಾಗಲೇ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ವಿ ಮೇ ಬಿ ಏಬಲ್ ಟು ಫೈಂಡ್ ಸಮ್ ಸೊಲ್ಯೂಷನ್. ಬಟ್ ರೈಲ್ವೇದು ಪೈಪ್ಲೈನ್ಸ್ ಅಲ್ಲಿ ಅಕ್ಕಪಕ್ಕದಲ್ಲಿ ರೈಲ್ವೇದು ನೀರು ಸಹ ಬರ್ತಾ ಇದೆ. ಅದಕ್ಕೆ ಏನಾದರೂ ಖಂಡಿತ ನಾವು ಇನ್ ದ ಸೆನ್ಸ್ ಮಳೆ ಬೀಳುವಾಗ ಸೊ ಅದಕ್ಕೆ ನಾವು ವಿಲ್ ಫೈಂಡ್ ಅ ಸೊಲ್ಯೂಷನ್ ಡೆಫಿನೆಟ್ಲಿ ಬೇಗನೆ ಮಾಡ್ತೀವಿ. ಏನು ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ ಏನೋ ಮಾಡ್ತೀವಿ ಖಂಡಿತ. ನಾವು ಎವ್ರಿಥಿಂಗ್ ಹ್ಯಾಸ್ ಎ ಎವ್ರಿ ಪ್ರಾಬ್ಲಮ್ಗೆ ಈ ಥರ ಇಂಜಿನಿಯರಿಂಗ್ ರಿಲೇಟೆಡ್ ಇಶ್ಯೂಸಿಗೆ ಸೊಲ್ಯೂಷನ್ ಖಂಡಿತ ಇದೆ, ಹುಡುಕಿ ಕೊಡ್ತೀವಿ. ಸರ್, ಈಗ ಶೇಷಾದ್ರಿಪುರಮದಲ್ಲಿ ಶೇಷಾದ್ರಿಪುರಂ ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಅದು ಅನಧಿಕೃತವಾಗಿ ಏನು ಚರಂಡಿ ಕಾಮಗಾರಿ ಮಾಡಿದ್ದಾರೆ ಅನ್ನೋಂಥದ್ದು ಆರೋಪಗಳಿವೆ. ಅದು ನಾವು ನೋಡಿದ ಪ್ರಕಾರ ಕರೆಕ್ಟ್ ಇದೆ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಈಸ್ ಕ್ವಾಲಿಟಿ ಆಫ್ ವರ್ಕ್ ಇಸ್ ಗುಡ್. ಅವರು ಏನು ಮಾಡಿದ್ದಾರೆ, ಏನೋ ಅವರು ಸೆಂಟ್ರಿಂಗ್ ಮೆಟೀರಿಯಲ್ ಸ್ವಲ್ಪ ಬೆಂಡ್ ಆಗಿದೆ ಅಂತ ಹೇಳಿಬಿಟ್ಟು ಅದು ನಾವು ನೋಡುವಾಗ ಸ್ವಲ್ಪ ಇರೆಗ್ಯುಲರ್ ಶೇಪ್ ಇದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದಿತ್ತು. ನಾವು ನಮ್ಮ ಚೀಫ್ ಇಂಜಿನಿಯರ್ಗಿಂದ ವೀಕ್ಷಣೆ ಮಾಡಲಿಕ್ಕೆ ಹೇಳಿದ್ದೇವೆ. ಒಂದು ವೇಳೆ ಇಟ್ ಈಸ್ ವಯಬಲ್ ನಾವು ಖಂಡಿತ ಅದನ್ನು ಉಪಯೋಗ ಮಾಡ್ತೀವಿ ಕರೆಕ್ಷನ್ಸ್ ಮಾಡಿಬಿಟ್ಟು. ಒಂದು ವೇಳೆ ಅನ್ವಯಬಲ್ ಇದ್ಬಿಟ್ರೆ ಅದನ್ನು ಡೆಮಾಲಿಷ್ ಮಾಡಿ ಬೇರೆ ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಖಂಡಿತ ನಿರ್ದೇಶನ ಕೊಡ್ತೀವಿ. ಆ್ಯಸ್ ಸಚ್ ಕ್ವಾಲಿಟಿ ಈಸ್ ನಾಟ್ ಬ್ಯಾಡ್. ನಾನು ಚೆಕ್ ಮಾಡಿಟ್ಟಿದ್ದೇನೆ, ನಾವೇ ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದೇವೆ. ಸರ್, ಜಾಲಹಳ್ಳಿ ಕ್ರಾಸ್ನಲ್ಲಿ ಬಹಳ ವರ್ಷದಿಂದ ಮಾಡಬೇಕು ಅನ್ನೋಂಥ ಒಂದು ಕಾಮಗಾರಿ ಹಂಗೇನೆ ನೆನೆಗುದಿಗೆ ಬಿದ್ದಿದೆ ಅಂತ ನಿನ್ನೆ ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ಅದರಲ್ಲಿ ಸ್ವಲ್ಪ ಲ್ಯಾಂಡ್ ಎಕ್ವಿಸಿಷನ್ ಇಶ್ಯೂಸ್ ಇದೆ. ಫುಲ್ ಡೀಟೇಲ್ಸ್ ಹೇಳೋದಾದ್ರೆ ಎಷ್ಟು ಕೋಟಿ ವೆಚ್ಚದಲ್ಲಿ ನಾನು ಡೀಟೇಲ್ಸ್ ಆಮೇಲೆ ಕೊಡ್ತೇವೆ. ವಿ ಹ್ಯಾವ್ ಆಲ್ರೆಡಿ ಪೇಡ್ ಸಮ್ ಕಾಂಪೆನ್ಸೇಷನ್. 8-10 ಮನೆಗಳಿಗೆ ಈಗಾಗಲೇ ಕಾಂಪೆನ್ಸೇಷನ್ ಉಳಿದಿದೆ. ಇದರ್ ಜಸ್ಟ್ ಬಿ ಡನ್ ಟು TDR ಅಥವಾ ಇಲ್ವಾ ಅಂತ ಹೇಳಿ ನಾನು ಸ್ವಲ್ಪ ಡಿಸ್ಕಷನ್ ಮಾಡಿ ಬಂದಿದ್ದೆ. ಐ ಹ್ಯಾವ್ ಆಲ್ಸೋ ಸೀನ್ ಇಟ್. ನಾನು ರಾತ್ರಿ ವೀಕ್ಷಣೆ ಮಾಡಿ ಬ್ಯಾಟ್ ವಾನ್ ಫಾರ್ ನೈಟ್ ಪೆಟ್ ಇದು ಇನ್ಸ್ಪೆಕ್ಷನ್ ಸುಮನಹಳ್ಳಿ ಫ್ಲೈಓವರ್ ಎಲ್ಲ ನೋಡುವಾಗ ಆವಾಗಲೂ ಸಹ ನಾನು ನೋಡಿ ಇಟ್ಟಿದ್ದೆ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಆ್ಯಂಡ್ ದಿಸ್ ಇಶ್ಯೂ ಹ್ಯಾಸ್ ಟು ಬಿ ರಿಸಾಲ್ವ್. ಯಾಕಂದರೆ ಭಾಳ ವರ್ಷದಿಂದ ದಿಸ್ ಅಂಡರ್ ಪಾಸ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ಐದರ್ ವಿ ಹ್ಯಾವ್ ಟು ಸ್ಟಾಪ್ ಇಟ್ ಆರ್ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್. ಐ ಬಿಲೀವ್ ಸೊ. ಟೆಂಡರ್ ಇಸ್ ಅನ್ ಆನ್ಗೋಯಿಂಗ್ ಟೆಂಡರ್. ಸರ್, ಇದು ರಾಜ್ಕುಮಾರ್ ಸಮಾಧಿ ಹತ್ರ ಒನ್ ಸೈಡ್ ಆಗಿದೆ ಅಂಡರ್ ಪಾಸ್. ಈಗ ಮತ್ತೆ ವರ್ಕ್ ಸ್ಟಾರ್ಟ್ ಆಗಿದೆ. ಡಿಲೇ ಏನಂತ ಆಯಿತು ಹಿಂಗೆ ಸರ್? ಎಷ್ಟು ದಿವಸ ಒಳಗಡೆ
ರಾಜ್ಕುಮಾರ್ ಸಮಾಧಿದು ನಾನು ಮಾಹಿತಿ ಪಡ್ಕೊಂಡು ಬಿಡ್ತೀನಿ. ಆ್ಯಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ದ ಡೀಟೇಲ್ಸ್. ಐ ವಿಲ್ ಟೆಲ್ ಯು ಸಪರೇಟ್ಲಿ. ಹಾಗೆ ಮಾಹಿತಿ ಪ್ರೆಸ್ ತಿಳಿಸ್ಕೊಡ್ತೀನಿ. ಸರ್ ರಾಜರಾಜೇಶ್ವರಿಗೆ ರಾಜರಾಜೇಶ್ವರಿ ನಗರಕ್ಕೆ ಅದೇನು ಕಾಮಗಾರಿ ಸರ್? ಅಲ್ಲಿ ರಾಜರಾಜೇಶ್ವರಿ ಗೇಟ್ನಲ್ಲಿ ಈಗಾಗಲೇ ಸ್ವಲ್ಪ ಅಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಇಶ್ಯೂ ಸ್ವಲ್ಪ ತೊಂದರೆ ಬರ್ತಾ ಇದೆ. ಅಲ್ಲಿ ಟ್ರೈಂಗ್ ಟು ಸಿ ಹೌ ಇಟ್ ಕ್ಯಾನ್ ಬಿ ರಿಸಾಲ್ವ್. ಯಾಕಂದರೆ ಸ್ವಲ್ಪ ಕೆಲವು ನಾವು ಫೈಲ್ಸ್ ಹಾಕಿಟ್ಟಿದ್ದೀವಿ ಮತ್ತು ನಮ್ಮ ಪಿಯರ್ಸ ಬಂದಿದೆ. ಬಟ್ ಅದನ್ನು ಡ್ರಾಪ್ ಆಫ್ ಮಾಡಲಿಕ್ಕೆ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಐ ಥಿಂಕ್ ಅರೌಂಡ್ 2.5 ಕಿಲೋಮೀಟರ್ಸ್ ಇದು ಒಂದು ಹೈ ಫ್ಲೈಓವರ್ ಇದೆ. ಅದು ಮುಗಿಸ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಹೇಳಿ ಈಗಾಗಲೇ ಒಂದು ರೌಂಡ್ ಡಿಸ್ಕಷನ್ಸ್ ಆಗಿದೆ. ವಿ ವಿಲ್ ಸಿ ಹೌ ವಿ ಕ್ಯಾನ್. ಬಟ್ ಅಲ್ಲಿ ಆರ್ಚ್ಗೂ ಎಫೆಕ್ಟ್ ಆಗ್ಬೋದು ಅನ್ನೋಂಥದ್ದು ಸರ್. ಆಮೇಲೆ ಅಲ್ಲಿ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್. ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್. there is a requirement of some flyovers in that area because ಅಲ್ಲಿ ಟ್ರಾಫಿಕ್ ಇದು ಕಂಜೆಷನ್ ಇನ್ಕ್ರೀಸ್ ಆಗ್ತಾ ಇದೆ. ಇದು ಒಂದು ಮಾಡಿದರೆ ಖಂಡಿತ ಅಲ್ಲಿ ಸ್ವಲ್ಪ ಏನು ಸಿಗ್ನಲ್ನಲ್ಲಿ ಸ್ವಲ್ಪ ಡಿಲೇ ಕಡಿಮೆ ಆಗ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ವಿ ವಿಲ್ ಡಿಸ್ಕಸ್ ಅಗೇನ್ ಟು ಸಿ ಹೌ ಇಟ್ ಕ್ಯಾನ್ ಬಿ ಕಂಪ್ಲೀಟ್. ಸರ್ ಎಲ್ಲಿಂದ ಎಲ್ಲಿಗೆ ಸರ್ ಅದು ಗೇಟಿಂದ? ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಅಕ್ರಾಸ್ 2 kilometers ಫ್ರಮ್ ರಾಜರಾಜೇಶ್ವರಿ ನಗರ್ ಟುವರ್ಡ್ಸ್ ಐ ಥಿಂಕ್ ವೆಸ್ಟ್ ಆಫ್ ಕಾಲ್ ರೋಡ್ ಅಥವಾ ನಾಯನಹಳ್ಳಿ ಸೈಡ್ಗೆ. ಸರ್ ಹೊಸ ವರ್ಷಕ್ಕೆ ಪಾಲಿಕೆಯಿಂದ ಏನೆಲ್ಲ ಸಿದ್ಧತೆಗಳಾಗಿದೆ? ಪಾಲಿಕೆ ಬಳಿಂದ ನಾವೆಲ್ಲ ಸಿದ್ಧತೆ ಮಾಡಿಟ್ಟಿದ್ದೀವಿ. ನಮ್ಮ ಬೇಸಿಕಲಿ ಇದು ಕಾರ್ಪೊರೇಷನ್ ಕಾರ್ಪೊರೇಷನ್ ಕಡೆಯಿಂದ ನಾವು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಿ ಹ್ಯಾವ್ ಪ್ರೊವೈಡೆಡ್ ವಿ ಆರ್ ಪ್ರೊವೈಡಿಂಗ್ ದ ಕ್ಯಾಮರಾಸ್ ವೇರ್ ರಿಕ್ವೈರ್ಡ್. ವಿ ವಿಲ್ ಎನ್ಶೂರ್ ದ ಲೈಟಿಂಗ್ ಆ್ಯಸ್ ರಿಕ್ವೈರ್ಡ್ ಫಾರ್ ದ ಪೊಲೀಸ್ ಬಂದೋಬಸ್ತಿಗೆ ಎಲ್ಲ ಸಹಕಾರ ಕೊಡಬೇಕು. ನಾವು ಖಂಡಿತ ಮಾಡ್ತೀವಿ. ದೇರ್ ಈಸ್ ಐ ಥಿಂಕ್ ಈ ಸರಿ ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿದ್ದಾರೆ. ವಿ ಶುಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಎಸ್ಪೆಷಲಿ ಇನ್ ಕ್ರೌಡೆಡ್ ಏರಿಯಾಸ್. ಪ್ಲಸ್ ನಮಗೆ ಅನಾಹುತ ಏನು ಐ ಥಿಂಕ್ ಗೋವಾದಲ್ಲಿ ಆಗಿದ್ದ ಪ್ರಕಾರ ಅನಾಹುತ ಆಗಬಾರ್ದು ಅಂತ ಹೇಳಿಬಿಟ್ಟು ಸಹ ಐ ಥಿಂಕ್ ಕಮಿಷನರ್ ಹ್ಯಾಸ್ ಟೇಕನ್ ಗಿವನ್ ಸಮ್ ಡೈರೆಕ್ಷನ್ಸ್. ಸೊ ಅದು ಅನುಗುಣವಾಗಿ ಏನೆಲ್ಲ ಆಗ್ತಾ ಇದೆ ವಿಲ್ ಡೆಫಿನೆಟ್ಲಿ ಆಸ್ಕಿಂಗ್. ಕ್ಯಾಮ್ರಾಗಳ ಒಂದು ಸಂಖ್ಯೆ ಕೂಡ ಹೆಚ್ಚಳ ಮಾಡಿದ್ದಾರೆ ಪ್ರತಿ ವರ್ಷ ಹೌದು. ಏನು ಎಷ್ಟಾಗಿದೆ ಸರ್? It's more with the corporations because they have attended the meeting. We have given general directions that at least in 2-3 locations, because central and south are the places where people ಜಾಸ್ತಿ ಮಟ್ಟದಲ್ಲಿ ಕಾಂಗ್ರಿಗೇಟ್ ಆಗಿದೆ. ಸೊ ಅಲ್ಲಿ ನಾವು ಅವರಿಗೆ ಸ್ವಲ್ಪ ಸೂಕ್ತ ವ್ಯವಸ್ಥೆ ಮಾಡಲಿಕ್ಕೆ ನಾನು ಹೇಳ್ತೇನೆ. We'll definitely provide whatever support is required. The idea is people should celebrate New Year properly. It is a ಟ್ರೆಡಿಷನ್. ಬ್ಯಾಂಗ್ಳೂರು ಸಾಕಷ್ಟು ಜನ ಬ್ರಿಗೇಡ್ ರೋಡಿಗೆ ಎಲ್ಲರೂ ಬರ್ತಾರೆ. ಅಲ್ಲಿ ಒಂದು ಕ್ರೌಡಿಂಗ್ ಜಾಸ್ತಿ ಆಗ್ತದೆ. ಅದಕ್ಕೆ ಸೆಕೆಂಡ್ ವಿಮೆನ್ ಶುಡ್ ಫೀಲ್ ಕಂಫರ್ಟೇಬಲ್. ಅದಕ್ಕೆ ವಿಮೆನ್ಸ್ ಸೇಫ್ಟಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ನಾವು ಸಹಕಾರ ಮಾಡ್ತೀವಿ. ಸರ್ ಇದನ್ನು ಬಿಟ್ಟು ಅಂದರೆ MG ರೋಡ್ ಬ್ರಿಗೇಡ್ ರೋಡನ್ನು ಹೊರತುಪಡಿಸಿ ಬೇರೆ ಕಡೆ ಇರುವಂಥ ಎಲ್ಲ ಪಬ್ ಆ್ಯಂಡ್ ಬಾರ್ಗಳಿಗೆ ಯಾವುದಾದ್ರೂ ಅವರ ಲೈಸೆನ್ಸ್ ರಿನ್ಯೂವಲ್ ಮಾಡೋದಾಗಲಿ ಅಥವಾ ಅವರ ಫೈರ್ We will be issuing directions to all the routine places where there is possibility of more people congregating. ನಾವು ಸ್ವಲ್ಪ ಸಹ ನಮ್ಮ ಕಡೆಯಿಂದ ಸಹ ಕಮಿಷನರ್ ಪೊಲೀಸ್ ಜೊತೆಗೆ ಚರ್ಚೆ ಮಾಡಿ ಒಂದು ನಿರ್ದೇಶನ ಕೊಡ್ತೀವಿ. ಆಯ್ತಲ್ಲ? ಥ್ಯಾಂಕ್ ಯು.